ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೆಳೆಯ, ನಂಬಿಕಸ್ತರು ಬೇಕು ಅಂತ ಹೇಳಿದಲ್ಲಪ್ಪ, ಕರ್ಕೊಂಡ್ ಬಂದಿದ್ದೀನಿ. ವೇಟ್ ಮಾಡ್ತಾ ಇದ್ದಾರಪ್ಪ. ಯಾರು? ಅದೇ ನಿಮ್ಮನ್ನ ನೋಡ್ಕೊಳಕ್ಕೆ ಒಳ್ಳೆ ಹುಡುಗಿ ಬೇಕು ಅಂತ ಕೇಳಿದ್ದ. ನಮ್ಮಲ್ಲಿ ಕೆಲಸ ಮಾಡ್ತಿದ್ಲಲ್ಲ ಸುಧಾ, ಅವಳನ್ನ ಕರ್ಕೊಂಡ್ ಬಂದಿದ್ದೀನಿ. ಒಳ್ಳೆ ಹುಡುಗಿ, ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾಳೆ. ಗೋಲ್ಡ್ ಅದ್ಗೆ ಅವಳು. ಅಪ್ಪ, ನೀನು ಸರ್ಟಿಫಿಕೇಟ್ ಕೊಟ್ಟಿದ್ದು ಸಾಕು. ನಾನು ಮೊದಲು ಅವಳ ಹತ್ರ ಮಾತಾಡ್ಬೇಕು, ವಿಚಾರಿಸ್ತೀನಿ. ನನಗೆ ಮೊದಲು ಕನ್ವಿನ್ಸ್ ಆಗ್ಬೇಕು, ಆಮೇಲೆ ಬೇಕಿತ್ತು. ಓಕೆ? ಮಾಮೂಲಿ ಕಂಪನಿ ಇಂಟರ್ವ್ಯೂ ತರನೋ? ಹೌದು. ಬನ್ನಿ ಸರ್. ಬರ್ತೀನಿ ರೀ. ಸುಧಾ, ಅಣ್ಣ ನೀವಾ? ನೀನಾ? ಇದೇನಿದು? ನೀನಾ? ನಿಮಗೆ ಮುಂಚೆನೆ ಪರಿಚಯನಾ? ಹ್ಞೂ ಕಣ. ಈ ಹುಡುಗಿ ಯಾರು ಗೊತ್ತಾ? ಯಾರು? ನಾನು ಹೇಳದ್ನಲ್ಲ ಅವತ್ತು, ನಾನು ಕಾರ್ನಲ್ಲಿ ಬರ್ಬೇಕಾದ್ರೆ ನನಗೆ ಶುಗರ್ ಲೋ ಆಯ್ತು, ಕಂಡೀಷನ್ ಸೀರಿಯಸ್ ಆಗಿತ್ತು. ಆಗೊಂದು ಹುಡುಗಿ ದೇವ್ರ ತರ ಬಂದು ನನ್ನನ್ನು ಕಾಪಾಡಿದ್ದು, ಮನೆಗೆ ಕರ್ಕೊಂಡೋಗಿ ಆರೈಕೆ ಮಾಡಿ ನನಗೆ ಊಟ ಮಾಡಿಸಿ ಕಳಿಸೋದು ಅಂತ ಹೇಳಿದ್ನಲ್ಲ, ಅವಳೆ ಕಣ ಇವಳು. ಇವಳಾ? ಹಾ. ಮತ್ತೆ ಥ್ಯಾಂಕ್ಸ್ ಅಮ್ಮ. ಅಂದ್ರೆ ನಮ್ಮ ಸಂಬಂಧ ಇನ್ನೂ ಹತ್ರ ಆಗೋಯ್ತು. ತುಂಬಾ ಖುಷಿ ಆಗ್ತಾ ಇದೆ ಕಣ. ಅಣ್ಣ ನೀವೇನಿಲ್ಲಿ? ಏನಂದೆ? ಚೆನ್ನಾಗಿ ಕೇಳ್ದಮ್ಮ. ಅಲ್ಲ, ಮೋದಿ ಹತ್ರನೇ ಹೋಗ್ಬಿಟ್ಟು ಈ ದೇಶದ ಪ್ರಧಾನಿ ಯಾರು ಅಂತ ಕೇಳ್ದಂಗೆ ಆಯ್ತು. ಅಮ್ಮ, ಇವನೇ ಕಣಮ್ಮ ನನ್ನ ಗೆಳೆಯ, ಈ ಮನೆ ಯಜಮಾನ ಗೌತಮ್ ದಿವಾನ್. ಮಾರನೇ ದಿವಸ ನಾನು ನಿನ್ನ ಹುಡ್ಕೊಂಡು ನಿಮ್ಮ ಮನೆ ಹತ್ರ ಬಂದಿದ್ದೆ. ಅದು ಹಿಂದಿನ ದಿವಸ ನೀನು ದುಡ್ಡಂತೂ ತಗೊಳ್ಳಿಲ್ಲ. ಅದಕ್ಕೆ ನನ್ನ ಹೆಂಡತಿ ಗಿಫ್ಟ್ಸ್ ಆದ್ರೂ ಕೊಟ್ಟು ಬನ್ನಿ ಅಂತ ಕೊಟ್ಟು ಕಳಿಸಿದ್ರು. ಬಟ್ ನೀನು ಕೆಲ್ಸಕ್ಕೆ ಹೋಗಿದ್ದೆ ಅನ್ಸುತ್ತೆ, ಬರೋದು ತಡ ಆಗಿರ್ಬೇಕು. ಅದಕ್ಕೆ ನಾನು ನಿನ್ನ ಮಗಳ ಹತ್ರ ಎಲ್ಲಾನು ಕೊಟ್ಟು ಬಂದಿದ್ದೆ. ಸಿಕ್ತಾ? ಹೇಗಾಯ್ತು ಹಬ್ಬ? ಚೆನ್ನಾಗಾಯ್ತಾ? ಹ್ಞೂ ಅಣ್ಣ, ಚೆನ್ನಾಗಾಯ್ತು. ಇದಕ್ಕೆ ಕಣೋ ಋಣಾಲ್ ಬಂಧ ಅನ್ನೋದು. ನೀನು ಇವನಿಗೆ ಸಜ್ಜಪ್ಪ ಮಾಡಿ ಸರ್ಪ್ರೈಸ್ ಕೊಟ್ಟೆ, ನೀನು ಇವಳಿಗೆ ಬಳೆ ಕೊಟ್ಟು ಸರ್ಪ್ರೈಸ್ ಕೊಟ್ಟೆ. ನೀವಿಬ್ರು ನಿಮಗೆ ಮುಂಚೆನೇ ಪರಿಚಯ ಇದೆ ಅಂತ ಹೇಳಿ ನನಗೆ ಸರ್ಪ್ರೈಸ್ ಕೊಟ್ರಿ. ಆನಂದ, ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಟ್ರೂತ್ ಈಸ್ ಸ್ಟ್ರೇಂಜರ್ ದ್ಯಾನ್ ಫಿಕ್ಷನ್ ಅಂತ. ಇದಕ್ಕೆ ಹೇಳೋದು, ವಾಟ್ ಅ ಮಿರಾಕ್ಯುಲಸ್ ಕೋಇನ್ಸಿಡೆನ್ಸ್. ಇಷ್ಟು ದಿವಸ ಇವಳು ನಿಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ದು, ಈಗ ನೋಡು ಹೀಗೆ ನಮ್ಮನೆಗೆ ಬರೋ ಹತ್ರ ಆಯ್ತು. ಆನಂದ, ಐ ಆಮ್ ಕನ್ವಿನ್ಸ್ಡ್ ಅಪ್ಪ, ಭೂಮಿಕಾ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಶಿ ಇಸ್ ದ ಬೆಸ್ಟ್ ಚಾಯ್ಸ್. ಇವಳು ತೋರಿಸೋ ಪ್ರೀತಿ ಅಂತದ್ದು, ಇವಳು ಎಷ್ಟು ಕೇರ್ ಮಾಡ್ತಾಳೆ, ಇದೆಲ್ಲಾನು ಕಣ್ಣಾರೆ ನೋಡಿದ್ದೀನಿ, ಅನುಭವಿಸಿದ್ದೀನಿ. ನಾನು ಯಾರು ಅಂತಾನೆ ಗೊತ್ತಿಲ್ಲದೆ ನನ್ನನ್ನು ಬಾಯಿ ತುಂಬ ಅಣ್ಣ ಅಂತ ಕರೆದು ಅಷ್ಟು ಆರೈಕೆ ಮಾಡಿದ್ಲು. ಪುಣ್ಯಾತ್ಗಿತ್ತಿ, ನನ್ನ ಪ್ರಕಾರ ದೇವತೆ ಕಣ. ನನಗೆ ಡೌಟೇ ಇಲ್ಲ ಕಣ, ಭೂಮಿಕಾನು ತುಂಬ ಚೆನ್ನಾಗಿ ನೋಡ್ಕೋತಾಳೆ. ನೀನು ಅದೇನೋ ಬಿಲ್ಡಪ್ ಕೊಟ್ಟಿಲ್ಲಪ್ಪ, ಕಡಿಮೆನೇ ಅದು. ಇನ್ಫ್ಯಾಕ್ಟ್ ಎಷ್ಟು ಬಿಲ್ಡಪ್ ಕೊಟ್ಟರು ಕಡಿಮೆ. ತುಂಬ ಸಂಸ್ಕಾರ ಇರೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.